ನಮಸ್ತೆ, ವೆಲ್ಕಮ್ ಟು ಕುಸ್ಮಾಸ್ ಕಿಚನ್. ಇವತ್ತು ನಾನು ಮಾಡುತ್ತಿರುವ ಅಡಿಗೆ ಕುಂಬಳಕಾಯಿ ಫ್ರೆಂಚ್ ಫ್ರೈಸ್. ಇದಕ್ಕೆ ಬೇಕಾಗುವಂಥ ಸಾಮಾನುಗಳನ್ನು ನೋಡೋಣ ಬನ್ನಿ. 1 ಕಪ್ ಉದ್ದವಾಗಿ ಹೆಚ್ಚಿರುವಂತಹ ಕುಂಬಳಕಾಯಿ, 1 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ ಫ್ಲೋರ್, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಸ್ವಲ್ಪ ಎಣ್ಣೆ, ಬೇಯಲು ಸ್ವಲ್ಪ ನೀರು. ಹೇಗೆ ಮಾಡೋಣ ನೋಡೋಣ ಬನ್ನಿ. ಮೇಲೆ ಬಾಣಲೆಯನ್ನು ಇಟ್ಟು ಒಲೆಯನ್ನು ಹತ್ತಿಸಿ, ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ನಂತರ ಕುಂಬಳಕಾಯಿಯನ್ನು ಬೇಯಲು ಬಿಡಿ. ಈಗ ಬೆಂದಿದೆ, 5 ನಿಮಿಷ ಆಯಿತು. ಇದನ್ನು ತೆಗೆದಿಟ್ಟುಕೊಳ್ಳೋಣ. ಕುಂಬಳಕಾಯಿ ಬೆಂದಾಗಿದೆ. ಇದಕ್ಕೆ ಕಾರ್ನ್ ಫ್ಲೋರ್, ಮೈದಾವನ್ನು ಮಿಕ್ಸ್ ಮಾಡಿ 2 ನಿಮಿಷ ಇಡಬೇಕು. ಮೇಲೆ ಪಾತ್ರೆಯನ್ನು ಇಡೋಣ, ಒಲೆಯನ್ನು ಹಚ್ಚಿಕೊಳ್ಳೋಣ. ಇದು 2 ನಿಮಿಷ ಆಗಿದೆ. ಈಗ ಕರಿಯೋಣ. ಬಾಣಲೆಯನ್ನು ಇಟ್ಟು ಒಲೆ ಹತ್ತಿಸಿ, ಬಾಣಲೆಯನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಕರಿಯಿರಿ. ಎಣ್ಣೆ ಕಾದಿದೆ, ಈಗ ಕರಿಯೋಣ. ಚೆನ್ನಾಗಿ ಕರಿದೆ, ಈಗ ತೆಗೆಯೋಣ. ಕರೆದ್ದಾಯಿತು. ಇದಕ್ಕೆ ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡಬೇಕು. ಕುಂಬಳಕಾಯಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಮಾಡಿ ನೋಡಿ, ತಿಂದು ಸವಿಯಿರಿ.